ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, 1947 ಆಗಸ್ಟ್ 15ರಂದು ಭಾರತವು ಸ್ವತಂತ್ರವನ್ನು ಪಡೆದುಕೊಳ್ತು. ಆದರೆ ಅದೇ ಸಮಯದಲ್ಲಿ ಒಂದು ಹೊಸ ರಾಷ್ಟ್ರ ಪಾಕಿಸ್ತಾನವು ಅಸ್ತಿತ್ವಕ್ಕೆ ಬಂತು. ಈ ವಿಭಜನೆಯು ಕೇವಲ ಭೂಮಿಯ ಗೆರೆಗಳನ್ನು ಮಾತ್ರ ಬದಲಿಸಲಿಲ್ಲ, ಬದಲಾಗಿ ಅದು ಭೀಕರವಾದ ಗಲಭೆಗಳು, ಅಸಂಖ್ಯಾತ ಸಾವು ನೋವು, ಅತಿದೊಡ್ಡ ಮಾನವ ವಲಸೆಗೆ ಕಾರಣವಾಯಿತು. ಇಂದಿಗೂ ಈ ವಿಭಜನೆಯ ಗಾಯಗಳು ಮಾಸಿಲ್ಲ. ಈ ಸಂಚಿಕೆಯಲ್ಲಿ ನಾವು ಆ ಕರಾಳ ದಿನಗಳ ಕತೆ, ವಿಭಜನೆಗೆ ಕಾರಣವಾದ ಅಂಶಗಳು, ನಡೆದ ಹಿಂಸಾಚಾರ ಮತ್ತು ಅದರ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಭಾರತ ಮತ್ತು ಪಾಕಿಸ್ತಾನ ಬೇರೆ ಬೇರೆಯಾದ ನಂತರ ಅನೇಕ ಮಹತ್ವದ ಘಟನೆಗಳು ಸಂಭವಿಸಿದ್ವು. ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳನ್ನ ಈಗ ನೋಡ್ತಾ ಹೋಗೋಣ. ಭೀಕರವಾದ ಗಲಭೆಗಳು ಮತ್ತು ಹಿಂಸಾಚಾರ. ದೇಶ ವಿಭಜನೆಯಾದ ಸಂದರ್ಭದಲ್ಲಿ ವ್ಯಾಪಕವಾದ ಕೋಮು ಗಲಭೆಗಳು ಸಂಭವಿಸಿದ್ವು. ಹಿಂದೂಗಳು, ಮುಸ್ಲಿಮರು ಮತ್ತು ಸಿಖ್ಖರ ನಡುವೆ ಭೀಕರ ಹಿಂಸಾಚಾರ ನಡೀತು. ಇದರಲ್ಲಿ ಲಕ್ಷಾಂತರ ಜನ ಸಾವನ್ನಪ್ಪಿದ್ರು. ಹೌದು ಫ್ರೆಂಡ್ಸ್, ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯು ಇತಿಹಾಸದಲ್ಲಿಯೇ ಅತ್ಯಂತ ಭೀಕರವಾದ ಮತ್ತು ದುರಂತಮಯ ಘಟನೆಗಳಲ್ಲಿ ಒಂದಾಗಿದೆ. 1947ರಲ್ಲಿ ಬ್ರಿಟಿಷರು ಭಾರತವನ್ನು ಧರ್ಮದ ಆಧಾರದ ಮೇಲೆ ವಿಭಜಿಸಿದಾಗ ವ್ಯಾಪಕವಾದ ಕೋಮು ಗಲಭೆಗಳು ಮತ್ತು ಹಿಂಸಾಚಾರವು ದೇಶದಾದ್ಯಂತ ಭುಗಿಲೆದ್ದಿತ್ತು. ಹಿಂದೂಗಳು, ಮುಸ್ಲಿಮರು ಮತ್ತು ಸಿಖ್ಖರ ನಡುವೆ ಭೀಕರವಾದ ಹತ್ಯಾಕಾಂಡಗಳು ನಡೆದವು. ಗ್ರಾಮಗಳು, ನಗರಗಳು ಮತ್ತು ರೈಲುಗಳಲ್ಲಿ ಅಮಾಯಕ ನಾಗರಿಕರನ್ನ ಸಾಮೂಹಿಕವಾಗಿ ಕೊಲ್ಲಲಾಯಿತು. ಮಹಿಳೆಯರು ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯಗಳು ನಡೆದವು. ದಶಕಗಳಿಂದ ಬೆಳೆದು ಬಂದಿದ್ದ ಕೋಮು ದ್ವೇಷವು ವಿಭಜನೆಯ ಸಂದರ್ಭದಲ್ಲಿ ತನ್ನ ಉತ್ತುಂಗವನ್ನ ತಲುಪಿತ್ತು. ಪರಸ್ಪರ ನಂಬಿಕೆ ಮತ್ತು ಸಹಾನುಭೂತಿ ಸಂಪೂರ್ಣವಾಗಿ ನಾಶವಾಗಿತ್ತು. ಸುಮಾರು 14.5 ಮಿಲಿಯನ್ ಜನರು ತಮ್ಮ ಮನೆಗಳನ್ನ ತೊರೆದು ಹೊಸದಾಗಿ ರಚನೆಯಾದ ರಾಷ್ಟ್ರಗಳಿಗೆ ವಲಸೆ ಹೋಗುವಂತೆ ಒತ್ತಾಯಿಸಲಾಯಿತು. ಈ ವಲಸೆಯು ಭೀಕರವಾದ ಪರಿಸ್ಥಿತಿಗಳಲ್ಲಿ ನಡೆಯಿತು. ಆಹಾರ, ನೀರು ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಅನೇಕ ಜನರು ದಾರಿಯಲ್ಲೇ ಸಾವನ್ನಪ್ಪಿದ್ರು. ವಲಸೆ ಹೋಗುವ ಜನರ ಆಸ್ತಿಗಳನ್ನ ಲೂಟಿ ಮಾಡಲಾಯಿತು ಮತ್ತು ಅವರ ಮನೆಗಳನ್ನ ನಾಶಪಡಿಸಲಾಯಿತು. ಇದು ಆರ್ಥಿಕ ಮತ್ತು ಸಾಮಾಜಿಕ ಅಸ್ಥಿರತೆಗೆ ಕಾರಣವಾಯಿತು. ಹಿಂಸಾಚಾರವನ್ನ ನಿಯಂತ್ರಿಸಲು ಮತ್ತು ಜನರಿಗೆ ರಕ್ಷಣೆಯನ್ನ ನೀಡಲು ಉಭಯ ದೇಶಗಳ ಸರ್ಕಾರಗಳು ಸಂಪೂರ್ಣವಾಗಿ ವಿಫಲವಾದವು ಎಂಬ ಟೀಕೆಗಳಿವೆ. ಈ ಗಲಭೆಗಳಲ್ಲಿ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಎಂಬ ನಿಖರವಾದ ಸಂಖ್ಯೆ ತಿಳಿದಿಲ್ಲವಾದರೂ ಅಂದಾಜಿನ ಪ್ರಕಾರ 5 ಲಕ್ಷದಿಂದ 2 ಮಿಲಿಯನ್ ಜನರು ಬಲಿಯಾಗಿದ್ದಾರೆ ಎಂದು ನಂಬಲಾಗಿದೆ. ಈ ಹಿಂಸಾಚಾರವು ಭಾರತ ಮತ್ತು ಪಾಕಿಸ್ತಾನದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದಿದೆ. ಹಾಗೆ ಇಂದಿಗೂ ಉಭಯ ದೇಶಗಳ ನಡುವಿನ ಸಂಬಂಧದ ಮೇಲೆ ಪರಿಣಾಮ ಬೀರುತ್ತೆ. ದೊಡ್ಡ ಪ್ರಮಾಣದ ವಲಸೆ. ಫ್ರೆಂಡ್ಸ್, ಸುಮಾರು 14.5 ಮಿಲಿಯನ್ ಜನರು ತಮ್ಮ ಮನೆಗಳನ್ನ ತೊರೆದು ಹೊಸದಾಗಿ ರಚನೆಯಾದ ರಾಷ್ಟ್ರಗಳಿಗೆ ವಲಸೆ ಹೋದ್ರು. ಇದು ಇತಿಹಾಸದಲ್ಲೇ ಅತಿದೊಡ್ಡ ವಲಸೆಗಳಲ್ಲಿ ಒಂದಾಗಿದೆ. ಮುಸ್ಲಿಮರು ಭಾರತದಿಂದ ಪಾಕಿಸ್ತಾನಕ್ಕೂ, ಹಿಂದೂಗಳು ಮತ್ತು ಸಿಖ್ಖರು ಪಾಕಿಸ್ತಾನದಿಂದ ಭಾರತಕ್ಕೂ ವಲಸೆ ಹೋದ್ರು. ಧರ್ಮದ ಆಧಾರದ ಮೇಲೆ ದೇಶಗಳನ್ನ ವಿಭಜಿಸಲಾಗಿದ್ರಿಂದ ಹೊಸ ರಾಷ್ಟ್ರಗಳಲ್ಲಿ ಅಲ್ಪಸಂಖ್ಯಾತರಾಗಿದ್ದ ಜನರು ತಮ್ಮ ಭದ್ರತೆ ಮತ್ತು ಭವಿಷ್ಯದ ಬಗ್ಗೆ ಭಯಭೀತರಾಗಿದ್ರು. ಕೋಮು ಗಲಭೆಗಳು ಮತ್ತು ಹಿಂಸಾಚಾರವು ಈ ವಲಸೆಯನ್ನ ಇನ್ನಷ್ಟು ತೀವ್ರಗೊಳಿಸಿತು. ಈ ವಲಸೆಯು ಬಹಳ ಕಡಿಮೆ ಸಮಯದಲ್ಲಿ ಮತ್ತು ಯಾವುದೇ ವ್ಯವಸ್ಥಿತ ಯೋಜನೆ ಇಲ್ಲದೆ ನಡೆಯಿತು. ಜನರು ಕಾಲ್ನಡಿಗೆಯಲ್ಲಿ, ರೈಲುಗಳಲ್ಲಿ ಮತ್ತು ಇತರ ಲಭ್ಯವಿರುವ ಸಾರಿಗೆ ವಿಧಾನಗಳ ಮೂಲಕ ಗುಂಪು ಗುಂಪಾಗಿ ಪ್ರಯಾಣಿಸಿದರು. ವಲಸಿಗರು ದಾರಿಯಲ್ಲಿ ಆಹಾರ, ನೀರು, ವೈದ್ಯಕೀಯ ಸೌಲಭ್ಯಗಳು ಮತ್ತು ಮೂಲಭೂತ ಸೌಕರ್ಯಗಳಿಲ್ಲದೆ ಅನೇಕ ತೊಂದರೆಗಳನ್ನು ಅನುಭವಿಸಿದ್ರು. ಕೋಮು ಗಲಭೆಗಳು ಮತ್ತು ಹಿಂಸಾಚಾರವು ಅವರ ಪ್ರಯಾಣವನ್ನ ಇನ್ನಷ್ಟು ಅಪಾಯಕಾರಿಗೊಳಿಸಿತು. ಈ ದೊಡ್ಡ ಪ್ರಮಾಣದ ವಲಸೆಯು ಒಂದು ದೊಡ್ಡ ಮಾನವೀಯ ದುರಂತಕ್ಕೆ ಕಾರಣವಾಯಿತು. ಲಕ್ಷಾಂತರ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡ್ರು, ತಮ್ಮ ಕುಟುಂಬದ ಸದಸ್ಯರುಗಳನ್ನ ಕಳೆದುಕೊಂಡ್ರು ಮತ್ತು ಅಪಾರ ಸಂಕಟಗಳನ್ನ ಅನುಭವಿಸಿದ್ರು. ಈ ವಲಸೆಯು ಕೇವಲ ಜನರ ಸ್ಥಳಾಂತರವಾಗಿರಲಿಲ್ಲ, ಬದಲಿಗೆ ಅದು ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಗಳಿಗೂ ಕಾರಣವಾಯಿತು. ಇದು ಉಭಯ ದೇಶಗಳ ಇತಿಹಾಸದಲ್ಲಿ ಒಂದು ಕಹಿ ಅಧ್ಯಾಯವಾಗಿ ಉಳಿದಿದೆ. ಹಾಗೆ ಇಂದಿಗೂ ಅನೇಕ ಜನರ ನೆನಪಿನಲ್ಲಿ ಹಸಿರಾಗಿದೆ. ಬ್ರಿಟಿಷರು ಭಾರತದ ಆಸ್ತಿ, ಸಾಲ ಮತ್ತು ಇತರ ಸಂಪನ್ಮೂಲಗಳನ್ನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಭಜಿಸಬೇಕಾಯಿತು. ಇದು ಒಂದು ಸಂಕೀರ್ಣ ಮತ್ತು ವಿವಾದಾತ್ಮಕ ಪ್ರಕ್ರಿಯೆಯಾಯಿತು. ಹೌದು ಫ್ರೆಂಡ್ಸ್,
ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಆಸ್ತಿ ಮತ್ತು ಸಂಪನ್ಮೂಲಗಳು ವಿಭಜಿಸುವುದು ಒಂದು ಬೃಹತ್ ಮತ್ತು ಸಂಕೀರ್ಣವಾದ ಕಾರ್ಯವಾಗಿತ್ತು. ಬ್ರಿಟಿಷರು ಭಾರತದ ಆಸ್ತಿ, ಸಾಲ ಮತ್ತು ನೌಕರರು ಮತ್ತು ಇತರ ಸಂಪನ್ಮೂಲಗಳನ್ನು ಎರಡು ಹೊಸ ರಾಷ್ಟ್ರಗಳ ನಡುವೆ ನ್ಯಾಯಯುತವಾಗಿ ಹಂಚುವುದು ಒಂದು ದೊಡ್ಡ ಸವಾಲಾಗಿತ್ತು. ಭಾರತೀಯ ನಾಗರಿಕ ಸೇವೆ, ಭಾರತೀಯ ಪೊಲೀಸ್ ಸೇವೆ ಮತ್ತು ಇತರ ಸರ್ಕಾರಿ ಇಲಾಖೆಗಳ ನೌಕರರನ್ನು ಅವರ ಆಯ್ಕೆಯ ಆಧಾರದ ಮೇಲೆ ಭಾರತ ಮತ್ತು ಪಾಕಿಸ್ತಾನಕ್ಕೆ ಹಂಚಲಾಯಿತು. ಬ್ರಿಟಿಷರು ಭಾರತ ಸರ್ಕಾರದ ಹಣಕಾಸಿನ ಆಸ್ತಿಗಳು ಮತ್ತು ಹೊಣೆಗಾರಿಕೆಗಳನ್ನು ಜನಸಂಖ್ಯೆಯ ಅನುಪಾತ ಮತ್ತು ಇತರ ಅಂಶಗಳ ಆಧಾರದ ಮೇಲೆ ವಿಭಜಿಸಲು ನಿರ್ಧರಿಸಲಾಯಿತು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಆಸ್ತಿಗಳನ್ನು ಸಹ ಹಂಚಬೇಕಾಯಿತು. ಇನ್ನು ಬ್ರಿಟಿಷರು ಭಾರತೀಯ ಸೇನೆಯ ಆಸ್ತಿಗಳು, ಶಸ್ತ್ರಾಸ್ತ್ರಗಳು, ಯುದ್ಧ ನೌಕೆಗಳು ಮತ್ತು ವಾಯುಪಡೆಯ ವಿಮಾನಗಳನ್ನು ಸಹ ವಿಭಜಿಸಿದ್ರು. ಈ ವಿಭಜನೆಯು ಬಹಳ ಸೂಕ್ಷ್ಮವಾಗಿತ್ತು ಮತ್ತು ಅನೇಕ ಬಾರಿ ವಿವಾದಗಳಿಗೆ ಕಾರಣವಾಯಿತು. ರೈಲ್ವೆ ಮಾರ್ಗಗಳು, ರೈಲುಗಳು ಮತ್ತು ಇತರ ಸಾರಿಗೆ ಮೂಲ ಸೌಕರ್ಯಗಳನ್ನು ಭೌಗೋಳಿಕ ಗಡಿಗಳ ಆಧಾರದ ಮೇಲೆ ವಿಭಜಿಸಲಾಯಿತು. ಇದು ಸಾರಿಗೆ ವ್ಯವಸ್ಥೆಯಲ್ಲಿ ಅಡಚಣೆಯನ್ನ ಉಂಟುಮಾಡಿತು. ಅಂಚೆ ಕಚೇರಿಗಳು, ಟೆಲಿಗ್ರಾಫ್ ಕಚೇರಿಗಳು ಮತ್ತು ಇತರ ಸಾರ್ವಜನಿಕ ಕಟ್ಟಡಗಳನ್ನು ಸಹ ಮೂಲ ಸೌಕರ್ಯಗಳನ್ನು ಆಯಾ ಪ್ರದೇಶಗಳಿಗೆ ಅನುಗುಣವಾಗಿ ವಿಭಜಿಸಲಾಯಿತು. ವಲಸೆ ಹೋದ ಜನರ ಖಾಸಗಿ ಆಸ್ತಿಗಳಾದ ಮನೆಗಳು, ಭೂಮಿ ಮತ್ತು ವ್ಯವಹಾರವನ್ನ ಬಿಟ್ಟು ಹೋಗಬೇಕಾಯಿತು. ಈ ಆಸ್ತಿಗಳ ಬಗ್ಗೆ ಯಾವುದೇ ಸ್ಪಷ್ಟವಾದ ಪರಿಹಾರ ವ್ಯವಸ್ಥೆಯನ್ನ ತಕ್ಷಣಕ್ಕೆ ಮಾಡಲಾಗಿರಲಿಲ್ಲ. ಇದು ವಲಸಿಗರಿಗೆ ದೊಡ್ಡ ಆರ್ಥಿಕ ನಷ್ಟವನ್ನ ಉಂಟು ಮಾಡಿತು. ಪಂಜಾಬ್ ಮತ್ತು ಸಿಂಧ್ ಪ್ರದೇಶಗಳ ಮೂಲಕ ಹರಿಯುವ ನದಿಗಳ ನೀರನ್ನ ಹಂಚಿಕೊಳ್ಳುವುದು ಒಂದು ಪ್ರಮುಖ ವಿವಾದದ ವಿಷಯವಾಗಿತ್ತು. ಈ ವಿಷಯವು ನಂತರ ಸಿಂಧು ನದಿ ಒಪ್ಪಂದದ ಮೂಲಕ ಬಗೆಹರಿತು. ಈ ಆಸ್ತಿ ಮತ್ತು ಸಂಪನ್ಮೂಲಗಳ ವಿಭಜನೆಯ ಪ್ರಕ್ರಿಯೆಯು ಬಹಳ ಸಂಕೀರ್ಣ, ಅವ್ಯವಸ್ಥಿತ ಮತ್ತು ಅನೇಕ ಬಾರಿ ನ್ಯಾಯೋಚಿತವಾಗಿರಲಿಲ್ಲ ಎಂಬ ಟೀಕೆಗಳಿವೆ. ಇದು ಉಭಯ ದೇಶಗಳ ನಡುವೆ ದೀರ್ಘಕಾಲದವರೆಗೆ ಅಸಮಾಧಾನ ಮತ್ತು ವಿವಾದಗಳಿಗೆ ಕಾರಣವಾಯಿತು. ವಿಶೇಷವಾಗಿ ವಲಸೆ ಹೋದ ಜನರ ಖಾಸಗಿ ಆಸ್ತಿಗಳ ವಿಷಯವು ಇಂದಿಗೂ ಒಂದು ಸೂಕ್ಷ್ಮ ವಿಷಯವಾಗಿದೆ. ಇನ್ನು ತುಂಬಾ ಜನರಲ್ಲಿರುವ ಪ್ರಶ್ನೆ ಏನು ಅಂದ್ರೆ, ದೇಶ ವಿಭಜನೆಯಾದಾಗ ಎಲ್ಲಾ ಮುಸ್ಲಿಮರು ಪಾಕಿಸ್ತಾನಕ್ಕೆ ಯಾಕೆ ಹೋಗಲಿಲ್ಲ, ಅಲ್ಲಿದ್ದ ಎಲ್ಲಾ ಹಿಂದೂಗಳು ಭಾರತಕ್ಕೆ ಯಾಕೆ ಬರಲಿಲ್ಲ ಅನ್ನೋ ಪ್ರಶ್ನೆ. ಭಾರತ ಮತ್ತು ಪಾಕಿಸ್ತಾನ ವಿಭಜನೆಯಾದಾಗ ಎಲ್ಲಾ ಮುಸ್ಲಿಮರು ಪಾಕಿಸ್ತಾನಕ್ಕೆ ಹೋಗದಿರಲು ಹಲವಾರು ಕಾರಣಗಳಿವೆ. ಅನೇಕ ಮುಸ್ಲಿಮರು ತಲತಲಾಂತರದಿಂದ ಭಾರತದಲ್ಲೇ ವಾಸಿಸ್ತಾ ಇದ್ರು. ಅವರಿಗೆ ಭಾರತವೇ ತಮ್ಮ ಮನೆ ಮತ್ತು ತಾಯ್ನಾಡಾಗಿತ್ತು. ತಮ್ಮ ಪೂರ್ವಜರ ಭೂಮಿ ಮತ್ತು ನೆನಪುಗಳನ್ನು ಬಿಟ್ಟು ಹೋಗಲು ಅವರು ಬಯಸಲಿಲ್ಲ. ಇನ್ನು ಅನೇಕ ಮುಸ್ಲಿಮರು ಭಾರತದಲ್ಲೇ ತಮ್ಮದೇ ಆದ ವ್ಯವಹಾರ, ಆಸ್ತಿ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಹೊಂದಿದ್ರು. ಎಲ್ಲವನ್ನ ಬಿಟ್ಟು ಹೊಸದಾಗಿ ಜೀವನವನ್ನ ಪ್ರಾರಂಭಿಸುವುದು ಅವರಿಗೆ ಕಷ್ಟಕರವಾಗಿತ್ತು. ಇನ್ನು ಬಹಳ ಪ್ರಮುಖವಾದದ್ದು, ಭಾರತದ ನಾಯಕರು ದೇಶವು ಜಾತ್ಯತೀತ ರಾಷ್ಟ್ರವಾಗಿ ಇರುತ್ತೆ, ಹಾಗೆ ಎಲ್ಲ ಧರ್ಮದವರಿಗೂ ಸಮಾನ ಹಕ್ಕುಗಳನ್ನು ನೀಡಲಾಗುವುದು ಎಂದು ಭರವಸೆಯನ್ನ ನೀಡಿದ್ರು. ಅನೇಕ ಮುಸ್ಲಿಮರು ಈ ಭರವಸೆಯನ್ನ ನಂಬಿಯೇ ಭಾರತದಲ್ಲಿ ಉಳಿಯಲು ನಿರ್ಧರಿಸಿದ್ರು. ನಮ್ಮ ದೇಶದ ನಾಯಕರು ಕೊಟ್ಟ ಮಾತನ್ನ ಉಳಿಸಿಕೊಂಡ್ರು. ಅವತ್ತಿನಿಂದ ಇವತ್ತಿನವರೆಗೂ ನಮ್ಮ ದೇಶದ ಯಾವ ಮೂಲೆಯಲ್ಲೂ ಜಾತಿಗಳ ಆಧಾರದ ಮೇಲೆ, ಧರ್ಮಗಳ ಆಧಾರದ ಮೇಲೆ ಒಂದು ಚಿಕ್ಕ ಗಲಾಟೆಯೂ ನಡೆದಿಲ್ಲ, ಮುಂದೆಯೂ ನಡೆಯಲ್ಲ. ನಮ್ಮ ದೇಶ ಜಾತ್ಯತೀತ ರಾಷ್ಟ್ರವಾಗಿ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಇನ್ನು ಕೆಲವು ಮುಸ್ಲಿಂ ನಾಯಕರು ಮತ್ತು ಸಂಘಟನೆಗಳು ಭಾರತದ ವಿಭಜನೆಯನ್ನ ವಿರೋಧಿಸಿದ್ರು. ಅವರೆಲ್ಲರೂ ಭಾರತದಲ್ಲೇ ಒಟ್ಟಾಗಿ ಬಾಳಲು ಬಯಸಿದ್ರು. ಇನ್ನು ಅಷ್ಟು ದೊಡ್ಡ ಸಂಖ್ಯೆಯ ಜನರು ಅಲ್ಪಾವಧಿಯಲ್ಲಿ ವಲಸೆ ಹೋಗುವುದು ಒಂದು ಬೃಹತ್ ಕಾರ್ಯವಾಗಿತ್ತು. ಸಾರಿಗೆ ಸೌಲಭ್ಯಗಳ ಕೊರತೆ ಮತ್ತು ಗಲಭೆಗಳ ಭಯದಿಂದ ಅನೇಕರಿಗೆ ಪಾಕಿಸ್ತಾನಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ಇನ್ನು ದಕ್ಷಿಣ ಭಾರತದ ಅನೇಕ ಮುಸ್ಲಿಮರಿಗೆ ಪಾಕಿಸ್ತಾನವು ಭೌಗೋಳಿಕವಾಗಿ ದೂರವಿತ್ತು ಮತ್ತು ಅವರ ಸಂಸ್ಕೃತಿ ಹಾಗೂ ಭಾಷೆ ಉತ್ತರ ಭಾರತದ ಮುಸ್ಲಿಮರಿಗಿಂತ ಭಿನ್ನವಾಗಿತ್ತು. ಹೀಗಾಗಿ ಅವರು ಪಾಕಿಸ್ತಾನಕ್ಕೆ ಹೋಗಲು ಆಸಕ್ತಿಯನ್ನೇ ತೋರಿಸಲಿಲ್ಲ. 1951ರ ಜನಗಣತಿಯ ಪ್ರಕಾರ ವಿಭಜನೆಯ ನಂತರವೂ ಸುಮಾರು 35.4 ಮಿಲಿಯನ್ ಮುಸ್ಲಿಮರು ಭಾರತದಲ್ಲೇ ಉಳಿದ್ರು. ಇದು ಅಂದಿನ ಭಾರತದ ಜನಸಂಖ್ಯೆಯ ಸರಿಸುಮಾರು 9.8%ನಷ್ಟಿತ್ತು. ಇಂದಿಗೂ ಭಾರತವು ವಿಶ್ವದ ಅತಿದೊಡ್ಡ ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.